ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೀಶ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನಮ್ಮಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಆಯಿತಾ. ಎಲ್ರಿಗೂ ಅಕ್ಷಯ ತೃತೀಯ ಹಾಗೂ ಅದಕ್ಕೆಲ್ಲ ನೀರನ್ನ ಆ್ಯಡ್ ಮಾಡಿ ಅರಿಶಿನ ಪುಡಿಗೆ ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು ಅಕ್ಷಯ ತೃತೀಯ ದಿನ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹಾಗೆಯೇ ನಾನು ಅರಿಶಿನ ನೀಟಾಗಿ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಸ್ತಿಕ್ ಮತ್ತು ಶ್ರೀಮಂತ ಅದಕ್ಕೆ ಬರೆದು ಕುಂಕುಮದಲ್ಲಿ, ಹಾಗೆಯೇ ಒಂದು ಕೆಳಗಡೆಗೆ ಒಂದು ತಾಮ್ರದ ತಟ್ಟೆ ಇದ್ದರೆ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಜವಾದು ಪೌಡರ್ ಅಂತಾರೆ. ಹಾಗೆ ಇದು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತಾ ಆಯಿತಾ. ಮತ್ತು ಇದು ಲಕ್ಷ್ಮಿಗೆ ಪ್ರಿಯವಾಗಿರೋದು. ಸುಗಂಧಭರಿತ ವಸ್ತುಗಳಂದರೆ ಲಕ್ಷ್ಮಿಗೆ ಪ್ರಿಯಭರಿತವಾಗಿರುತ್ತದೆ ಆಯಿತಾ. ಅದಕ್ಕಾಗಿ ನಾವಿಲ್ಲಿ ಸುಗಂಧಭರಿತವಾದ ವಸ್ತುಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಕೂಡ ಈಗ ಅದನ್ನು ಇಟ್ಟು ಅಕ್ಷಯ ಪಾತ್ರೆನ ಇಟ್ಟು ಅದರೊಳಗಡೆಗೆ ಅರಿಶಿನ, ಕುಂಕುಮ, ಗಂಧದ ಪೌಡರು ಹಾಗೆ ಜವಾದು ಪೌಡರ್ನ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇಷ್ಟನ್ನು ಹಾಕಾದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು ಉಪ್ಪು ಬೇಕಾಯ್ತಾ, ಉಪ್ಪು ಮತ್ತು 11 ರೂಪಾಯಿ ಕಾಯಿನ್, 11 ರೂಪಾಯಿ ಅಮೌಂಟ್ ಕೂಡ ಬೇಕಾಗುತ್ತೆ. ಅಂದರೆ 10 ರೂಪಾಯಿ 10 ರೂಪಾಯಿ ನೋಟು ಮತ್ತು 1 ರೂಪಾಯಿ ಕಾಯಿನ್ನ ಕೂಡ ನಾವಿಲ್ಲಿ ಹಾಕೊಬೇಕಾಗುತ್ತೆ. ಮೊದಲಿಗೆ ಜವಾದು ಪೌಡರು, ಅರಿಶಿನ, ಕುಂಕುಮ, ಗಂಧ ಎಲ್ಲನೂ ಮಾಡಾದಮೇಲೆ ನಾವಿಲ್ಲಿ ಅದಕ್ಕೆ 11 ರೂಪಾಯಿ ಕಾಯಿನ್ನ ಮಾತ್ರ ಮಿಸ್ ಮಾಡಲೇಬೇಡಿ ಆಯಿತಾ. ದಯವಿಟ್ಟು 1 ರೂಪಾಯಿ ಕಾಯಿನ್ ಮತ್ತು 10 ರೂಪಾಯಿ ನೋಟನ್ನು ಹಾಕಲೇಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಕೆಂಪು ವಸ್ತ್ರನ ಕೂಡ ತೊಗೊಂಡಿದ್ದೆ. ಆ ಕೆಂಪು ವಸ್ತ್ರದೊಳಗಡೆ ನಿಮ್ಮಲ್ಲಿ ಏನಿರುತ್ತೆ
ಬೆಳ್ಳಿ ಅಥವಾ ಕಾಯಿನ್ ಏನಾದರೂ ಸರಿ ಆಯಿತಾ. ಇದೇ ಬೇಕು ಅಂತ ಏನಿಲ್ಲ. ಬೆಳ್ಳಿ ಅಥವಾ ಕಾಲ್ಗೆಜ್ಜೆದೇನಾದರೂ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಕಾಲುಂಗುರ ಈ ಥರ ಎಲ್ಲ ಇದ್ದರೆ ಕೂಡ ನೀವು ಹಾಕೊಬೋದು ಆಯಿತಾ. ಸೊ ನಾನಿಲ್ಲಿ ಕೆಳಗಡೆನೂ ಜವಾದು ಪೌಡರು ಮತ್ತು ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಾಕಿದೆ. ಹಾಗೆಯೇ ಮೇಲೂ ಕೂಡ ಉಪ್ಪಿನ ಮೇಲೂ ಕೂಡ ನಾನು ಜವಾದು ಪೌಡರು ಮತ್ತು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಆ್ಯಡ್ ಮಾಡಿ ಅದರ ಜೊತೆಗೆ ನಾನಿವಾಗ ₹11 ಅಮೌಂಟ್ನ ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರಿಶಿನದ ಕೊಂಬು ಹಾಗೆ ಸ್ವಲ್ಪ ಅರಿಶಿನ, ಕುಂಕುಮ, ಜವಾದು ಪೌಡರ್ ಎಲ್ಲನೂ ತೊಗೊಂಡು ಇಲ್ಲಿ ಒಂದು ಕೆಂಪು ವಸ್ತ್ರನ ತೊಗೊಂಡಿದ್ದೀನಿ. ಆ ಕೆಂಪು ವಸ್ತ್ರಕ್ಕೆ ಬೆಳ್ಳಿ ಕಾಯಿನು ಮತ್ತು ಒಂದು ಅರಿಶಿನದ ಕೊಂಬನ್ನು ಆ್ಯಡ್ ಮಾಡಿ ನಾನಿಲ್ಲಿ ಅಕ್ಷಯ ಪಾತ್ರೆ ಒಳಗಡೆ ಇಡ್ತಾಯಿದ್ದೀನಿ. ಹಾಗೆಯೇ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಅಂತ ಏನಿಲ್ಲ ಆಯಿತಾ. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅಮೌಂಟನ್ನು ನೀವು ಅಕ್ಷಯ ಪಾತ್ರೆ ಒಳಗಡೆ ಹಾಕಿ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕವಡೆ ಮತ್ತು ಗುಲಗಂಜಿ ಮತ್ತು ಕಮಲದ ಬೀಜ ಈ ಥರ ಐಟಮ್ ಎಲ್ಲ ಹಾಕಿದಾಗ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತುಗಳು ಆಯಿತಾ. ಮತ್ತು ಸಣ್ಣದು ಬಳೆ ಬರುತ್ತಲ್ವ ಅದನ್ನು ಕೂಡ ಹಾಕೊಬೋದು. ನಾನು ಹಾಗೆ ಇಟ್ಟಿದ್ದೀನಿ ಆಯಿತಾ. ಲಾಸ್ಟಿಗೆ ಒಂದು ಅರಿಶಿನದ ಕೊಂಬನ್ನು ಕೂಡ ಅದರೊಳಗಡೆ ಇಟ್ಟು ಅದಕ್ಕೆ ಒಂದು ಜಾಕಾಯಿನ ಕೂಡ ಇಡಬೇಕಾಗತ್ತೆ ಆಯಿತಾ. ಜಾಪತ್ರೆ ಅಲ್ಲ, ಜಾಕಾಯಿನ ಕೂಡ ಅದರೊಳಗಡೆ ಹಾಕಿ ಇಡಬೇಕಾಗತ್ತೆ. ಸೊ ನಾನು ಈ ರೀತಿ ಇಟ್ಕೊಂಡೆ. ಸೊ ಈ ರೀತಿ ನಿಮ್ಮಲ್ಲಿ ಏನು ಅನುಕೂಲ ಇದೆಯೋ ಅದನ್ನು ಮಾಡಿ. ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಪೂಜೆನ. ನೋಡಿ, ಅಕ್ಷಯ ಪಾತ್ರೆ ಒಳಗಡೆ ಇಷ್ಟೇ ಸಿಂಪಲ್ಲಾಗಿ ಇಷ್ಟು ವಸ್ತುಗಳನ್ನ ಹಾಕಿದ್ರೆ ಸಾಕಾಗುತ್ತೆ. ಹಾಗೆಯೇ ನಾನು ಕೂಡ ಇವತ್ತು ಸ್ವಲ್ಪ ದೀಪನ ಇಟ್ಟು ಅದ್ರ ಮುಂದೆ ಅಕ್ಕಿ ಮತ್ತು ಉಪ್ಪು ಮತ್ತು ನಿಮ್ಮಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ಲಕ್ಷ್ಮಿ ಮುಂದೆ ಇಡ್ಬೋದು. ನಾನಿಲ್ಲಿ ಕವಡೆ ಮತ್ತು ಈ ರೀತಿ ನಾನು ಬೆಳ್ಳಿ ದೀಪಗಳಿತ್ತು, ಚಿಕ್ಕದೇ ಇತ್ತು, ದೊಡ್ಡದು ಇದೆ ಬಟ್ ಬೇಡ ಅಂತೇಳಿ ಚಿಕ್ಕದೇ ಇಟ್ಬಿಟ್ಟು ಹಚ್ಚೋಣ ಅಂತೇಳಿ ಚಿಕ್ಕ ದೀಪನೇ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ದೀಪ ಇದೆ ಅದನ್ನೇ ಇಟ್ಕೊಳ್ಳಿ ಆಯಿತಾ. ಆದಷ್ಟು ಹಿತ್ತಾಳೆ ಅಥವಾ ಬೆಳ್ಳಿ ದೀಪಗಳಿದ್ದರೆ ಅದನ್ನು ಯೂಸ್ ಮಾಡಿ. ಸ್ಟೀಲಿಂದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಯಾಕೆಂದರೆ ತಾಮ್ರ ತುಂಬಾ ಪವಿತ್ರ, ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ತಾಮ್ರದ ದೀಪ ಮತ್ತು ಹಿತ್ತಾಳೆ ಮತ್ತು ಈ ಥರ ಬೆಳ್ಳಿದೇನಾದ್ರು ಇದ್ದರೆ ಆ ಥರ ಇಟ್ಟು ದೀಪನ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ನಾನಿವತ್ತು ಸಿಂಪಲಾಗಿ ಈ ಥರ ಪೂಜೆನ ಮಾಡ್ಕೊಂಡಿದ್ದಾಗಿದೆ. ಸೊ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡು ಒಂದು ಬೌಲ್ಗೆ ನಾನಿಲ್ಲಿ ಉಪ್ಪು ಮತ್ತು ತೊಗರಿಬೇಳೆ ಮತ್ತು ತೊಗರಿಬೇಳೆ ಹಾಗೆ ಇಲ್ಲಿ ಕವಡೆ ಮತ್ತು ಕಮಲದ ಬೀಜಗಳು ಮತ್ತು ಗುಲ್ಗಂಜಿ ಇದೆಲ್ಲನೂ ಕೂಡ ನಾನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 3 ವೀಳ್ಯದೆಲೆನ ತೆಗೆದು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಗಂಧ ಮತ್ತು ಅರಿಶಿನ, ಕುಂಕುಮ ಎಲ್ಲನೂ ಹಚ್ಚಿ ಅದ್ರ ಮೇಲೆ ನಾನೀಗ ಧಾನ್ಯಗಳನ್ನ ಇಡಬೇಕಾಗುತ್ತೆ. ಸೊ ಅನ್ನಪೂರ್ಣೇಶ್ವರಿ ಅಂತ ಅಂದರೆ ಎಲ್ಲ ಅಲ್ಲೇ ಹಾಗೆ ನಾನು ಈ ರೀತಿಯಾಗಿ ಪ್ರಿಪೇರ್ನ ಮಾಡ್ಕೊತಿದ್ದೀನಿ. ಹಾಗೆ ಅಕ್ಷಯ ಪಾತ್ರೆ ಮೇಲೆ ಒಂದು ಪ್ಲೇಟ್ ಥರ ಇಟ್ಟಿದ್ದೀನಲ್ವ, ಅದಕ್ಕೂ ಕೂಡ ಒಂದು ಹೂವು ಮತ್ತು ಅರಿಶಿನ, ಕುಂಕುಮನ ಹಾಕ್ತಾಯಿದ್ದೀನಿ. ಹಾಗೆ ಇಷ್ಟೆಲ್ಲ ರೆಡಿನ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೂವನ್ನ ಕೂಡ ಗುಲಾಬಿ ಬಟನ್ಸ್ ಹೂವು ಬರುತ್ತಲ್ಲ ಅದನ್ನು ಕೂಡ ನಾನಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ನೀವು ಈ ಥರ ಸಿಂಪಲಾಗಿ ಮಾಡ್ಕೊಬೋದು. ನಾನಿವತ್ತೇನು ಪರ್ಚೇಸ್ ಮಾಡಿಲ್ಲ ಆಯಿತಾ, ಏಕೆಂದರೆ ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿ ನಾನು ಈ ಥರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಹಾಗೆಯೇ ಟ್ರೈ ಮಾಡಿ ಆಯಿತಾ. ಮತ್ತು ಇನ್ನೊಂದು ವಿಷಯ ಏನಂದರೆ ಅಕ್ಷಯ ತೃತೀಯ ಅಂತ ಅಂದರೆ ಅಕ್ಷಯವಾಗಿರಬೇಕೆಲ್ಲ ಕೂಡ ಅಲ್ವಾ. ಮತ್ತು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳೋದಕ್ಕೆ ಈ ಪೂಜೆಗಳು ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿನ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ತೆಂಗಿನಕಾಯಿ ಹೊಡೆದಿರೋದು ಮತ್ತು ಬಾಳೆಹಣ್ಣನ್ನು ಇಟ್ಕೊತಾ ಇದ್ದೀನಿ ನೈವೇದ್ಯಕ್ಕೋಸ್ಕರ. ಸೊ ನೈವೇದ್ಯಕ್ಕೆ ಅಂತ ಇವತ್ತು ಬೇರೆ ಏನೂ ಸ್ಪೆಷಲಾಗಿ ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಬರೀ ಪೂಜೆಗೆ ತುಂಬಾ ಲೇಟ್ ಆಗೋಯಿತು. ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ 9 ಆದರೆ ಸಾಕು, ಏಕೆಂದರೆ ವಿಗ್ರಹ ಇದೆ ಹಾಗೆಯೇ ಫೋಟೋ ಇದೆ. ಫೋಟೋ ಎರಡಕ್ಕೂ ಕೂಡ 9 ಬೇಕಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಗರಿಕೆನ ಕೂಡ ತೊಗೊತಾ ಇದ್ದೆ. ಗರಿಕೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆಯಿತಾ. ನಾನು ಹಬ್ಬಕ್ಕೆ ಅಂತೇಳಿ ಹಾಗೆ ಬಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಗರಿಕೆನ ತೊಗೊಬಂದು ನಾನು ಇಲ್ಲಿ ಗಣಪತಿಗೆ ಅದನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಗರಿಕೆ ಇಲ್ಲ ಅಂದರೆ ಪೂಜೆ ಮಾಡೋಕ್ಕಾಗತ್ತಾ ಹೇಳಿ, ಗರಿಕೆ ಕೂಡ ಇರಬೇಕು. ಅದೇ ಮೊದಲನೇದಾಗಿ ಗಣಪತಿನೇ ಮೊದಲು ಅಂತ ಹೇಳ್ತಾರಲ್ವ, ಹಾಗೆಯೇ ಗಣಪತಿ ಪೂಜೆನೂ ಕೂಡ ಮೊದಲೇ ಮಾಡ್ಕೋಬೇಕು. ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಗಣಪತಿನ ಮುಂದೆ ಇಟ್ಟೇ ಮಾಡಬೇಕಲ್ವ. ಹಾಗಾಗಿ ಗಣಪತಿಗೆ ಇಷ್ಟವಾಗಿರುವಂಥ ಗರಿಕೆನ ಕೂಡ ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಈ ಥರ ಸಿಂಪಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಟ್ರೈನ ಮಾಡಿ. ಹಾಗೆ ನನಗೆ ಏನಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಹೇಳ್ಕೊಡಿ ಅಂತ ಹೇಳ್ತಾ ಇವತ್ತಿನ ಪೂಜೆ ಈ ಥರ ಸಂಪೂರ್ಣವಾಗಿ
ಮುಗೀತು. ಅಕ್ಷಯ ತೃತೀಯ ಈ ರೀತಿಯಾಗಿ ನಾನು ಆಚರಿಸ್ಕೊಂಡೆ. ಹಾಗೆಯೇ ನೀವು ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಾನಿಲ್ಲಿ ಮಂಗಳಾರತಿನ ಕೂಡ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ಮಂಗಳಾರತಿನ ಮಾಡಿ ನಾನು ಕೂಡ ಬೆಳಗ್ಗೆಯಿಂದ ಉಪವಾಸನೇ ಇದ್ದೆ. ನಾನು ಏನೂ ತಿಂದಿರಲಿಲ್ಲ ಇವತ್ತು. ಸೊ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಿಧಾನಕ್ಕೆ ಟಿಫನ್ ಮಾಡೋಣ ಅಂತ ಹೇಳಿ ಫಸ್ಟು ಪೂಜೆನ ಮಾಡಿಕೊಂಡೆ. ಸೊ ನಿಮಗೆ ಯಾರಿಗಾದರೂ ಇಷ್ಟ ಆದಲ್ಲಿ, ನನ್ನ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆಯೇ ನಾನಿಲ್ಲಿ ತುಪ್ಪದ ದೀಪನ ಕೂಡ ಹಚ್ಕೊತಾ ಇದ್ದೀನಿ. ತುಪ್ಪದ ದೀಪ ಆರಾಧನೆ ಮಾಡೋದ್ರಿಂದ ಅದು ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ. ರಾಯರು ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಆರೋಗ್ಯ ಆಯುಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಹಾಗೆಯೇ ಇವತ್ತಿನ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಕೂಡ ಆಗಿರುತ್ತೆ. ಅಕ್ಷಯ ತೃತೀಯ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಹಾಗೆ ನೀವು ಯಾವ ಥರ ಪೂಜೆ ಮಾಡಿದ್ದೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನನ್ನ ಇವತ್ತಿನ ದಿನ ಹಾಗೆ ನನಗೆ ಪ್ರತಿ ಶುಕ್ರವಾರ ಗುರುವಾರ ಎಲ್ಲ ನಾನು ಲಲಿತಾ ಸಹಸ್ರನಾಮ ಬುಕ್ನ ಕೂಡ ಓದ್ತೀನಿ. ಇವತ್ತು ಜಾಸ್ತಿ ಟೈಮೇನು ಓದಲಿಲ್ಲ, ಒಂದು 2 ಪೇಜ್ ಅಷ್ಟೇ ಓದ್ಬಿಟ್ಟು ನಾನು ನಮಸ್ಕಾರ ಮಾಡಿ ಎತ್ತಿಟ್ಬಿಟ್ಟೆ. ನನಗೆ ಈ ಥರ ಕೂಡ ನಾನು ಆವಾಗವಾಗ ಇದನ್ನು ಲಲಿತಾ ಸಹಸ್ರನಾಮ ಓದಿದಾಗ ಮನಸ್ಸಿಗೆ ಏನೋ ಒಂಥರ ಹಿತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಲಲಿತಾ ಸಹಸ್ರನಾಮನ ಓದ್ಬಿಟ್ಟು ಹಾಗೆಯೇ ನಮಸ್ಕಾರ ಮಾಡಿ ಅದನ್ನು ಇಟ್ಟು ದೇವರ ಹತ್ರ ಪ್ರಾರ್ಥನೆನ ಮಾಡಿಕೊಂಡು ಮುಂದಿನ ವರ್ಷಕ್ಕೂ ಕೂಡ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯಿಂದ ಆರೋಗ್ಯನ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಬೇಡ್ಕೊಂಡೆ. ಹಾಗೆಯೇ ನಾನಿಲ್ಲಿ ರಾಯರಿಗೆ ಹಾಗೆಲ್ಲ ದೇವತೆಗಳಿಗೂ ಕೂಡ ತುಪ್ಪದ ಆರತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ತುಪ್ಪದ ಆರತಿನ ಕೂಡ ಮಾಡಾದಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಕ್ಷಯ ತೃತೀಯ ಹಬ್ಬದ ಹಾಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ. ಹಾಗೆ ಮ್ಯೂಸಿಕ್ನೊಂದಿಗೆ ನಾನು ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಎಲ್ರಿಗೂ.